ಈ ಕ್ರಾಸ್ ಇದ್ದಿದ್ದನ್ನು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಬಂದಿರೋದನ್ನು ನಮ್ಮ ಸೈಡ್ ಇರಬೇಕು, ಓಪನ್ ಇರೋದು ಆ ಕಡೆ ಸೈಡ್ ಇರಬೇಕು. ಈಗ ನೋಡಿ 10 ಇಂಚು ಅಗಲ ತೊಗೊಂಡಿದ್ದೀನಿ, ಉದ್ದಕ್ಕೆ 10.5 ಇಂಚು, ರೆಡಿ ಇರೋದು 9.5 ಇಂಚು. ಎಕ್ಸ್ಟ್ರಾ ನಾವು 1 ಇಂಚು ತಗೋಬೇಕು. ಈಗ ಬಗಲಿಗೆ 3.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೋಬೇಕು. ಈ ಕಡೆ ಒಂದು 3.5 ಇಂಚಿಗೆ ಮಾರ್ಕ್ ಹಾಕ್ಕೋಬೇಕು. ಆಮೇಲೆ ಸೆಂಟರಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಈ ರೀತಿ ಶೇಪ್ ಕೊಡಿ, ಸ್ಲೀವ್ ಶೇಪು. ಒಳಗಡೆ ಒಂದು ಅರ್ಧ ಇಂಚು ಒಳಗಡೆ ತಗೋಬೇಕು. ಮುಂದಿನ ಭಾಗಕ್ಕೆ ಅರ್ಧ ಇಂಚು ಒಳಗಡೆ ತಗೊಂಡು ಶೇಪ್ ಹಾಕ್ಕೋಬೇಕು. ಆಮೇಲೆ ತೋಳಿನಗಲ ನಾನು 9 ತೊಗೊಂಡಿದ್ದೀನಿ, 9 ಇದೆ, 9 ತೊಗೊಂಡಿದ್ದೀನಿ. 2 ಇಂಚು ಒಳಗಡೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಆ ಕಡೆ ಒಂದು 2 ಇಂಚು ಕರೆಕ್ಟಾಗಿ ಶೇಪ್ ಹಾಕ್ಕೊಳ್ಳಿ 2 ಇಂಚಿಗೆ. ಈಗ ಕರೆಕ್ಟಾಗಿ ಕಟಿಂಗ್ ಮಾಡ್ಕೊಳ್ಳಿ. ಈಗ ನೋಡಿ, ಬಟ್ಟೆ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ಳಿ 4 ಪದರಿನಲ್ಲಿ. ಬಟ್ಟೆ ಅಗಲ ಕಡಿಮೆ ಬೀಳ್ತಾ ಇದೆ, ಹಾಗಾಗಿ ನಾನು ಇದಕ್ಕೆ ಪೀಸು ಜಾಯಿಂಟ್ ಮಾಡ್ತಾ ಇದ್ದೀನಿ. ಇದು 10 ಇಂಚು ಬರ್ತಾ ಇಲ್ಲ ಅಗಲಕ್ಕೆ, ಹೀಗಾಗಿ ನಾನು ಬೆನ್ನಿಗೆ ಇರುವ ಸಪ್ರೇಟ್ ಬಟ್ಟೆನ, ಎಕ್ಸ್ಟ್ರಾ ಇರೋ ಬಟ್ಟೆನ ನಾನು ಈ ರೀತಿ ಕೊಟ್ಟು ಸ್ಲೀವ್ ಕಟಿಂಗ್ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ ಎಕ್ಸ್ಟ್ರಾ ಬಟ್ಟೆ ಹೇಗೆ ಕೊಡೋದಂತ. ಅಲ್ಲೊಂದು ಸಪೋರ್ಟಿಗೆ ಒಂದು ಪಿನ್ ಹಾಕ್ಕೊಳ್ಳಿ, ಇಲ್ಲ ಅಂದ್ರೆ ಜಾರುತ್ತೆ ಆ ಕಡೆ ಈ ಕಡೆ. ನೋಡಿ 10 ಇಂಚು ಈಗ ಬರ್ತಾ ಇದೆ. ಲೈನಿಂಗ್ ಸ್ಲೀವನ್ನು ಇಟ್ಕೊಂಡು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈಗ ಸ್ಲೀವ್ ಕಟಿಂಗ್ ಆಯಿತು. ಈಗ ಮುಂದಿನ ಭಾಗಕ್ಕೆ ಅರ್ಧ ಇಂಚು ಒಳಗಡೆ ನಾವು ಶೇಪನ್ನು ಕಟ್ ಮಾಡ್ಕೋಬೇಕು. ಕರೆಕ್ಟಾಗಿ ಇಟ್ಕೊಂಡು ನಾವು ಏನು ಶೇಪ್ ಹಾಕಿದ್ದೀವಲ್ಲ ಅದರ ಮೇಲೇ ಕಟ್ ಮಾಡ್ಕೋಬೇಕು. ಮುಂದಿನ ಭಾಗಕ್ಕೆ ಮಾತ್ರ 2 ಪದರ ಮಾತ್ರ ಇಟ್ಕೊಂಡು ನಾವು ಕಟಿಂಗ್ ಮಾಡ್ಕೋಬೇಕು. ನೋಡಿ, ಸ್ಲೀವ್ ಕಟಿಂಗು ಆಯಿತು.